ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೈಟ್ ಬ್ಯಾಂಗ್ಳೂರ್ಗೆ ಹೋಗಬೇಕು, ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಒಂಥರ ಖುಷಿ ಅಮ್ಮನ ಮನೆಗೆ ಹೋಗಬೇಕು ಅಂದರೆ. ಅಮ್ಮಂಗೆ ಕೂಡ ಹೇಳಿದ್ದೀನಿ ಅಡ್ವಾನ್ಸಾಗಿ, ಅಮ್ಮ ಬರ್ತಾಯಿದ್ದೀನಿ ಅಂತ. ಯಾವಾಗಲೂ ಹೇಳ್ದೆ ಕೇಳಿದೆ ಹಾಗೆ ಹೋಗ್ಬಿಡ್ತಿದ್ದೆ, ಸರ್ಪ್ರೈಸಾಗಿರಲಿ ಅಂತೆಲ್ಲ. ಅದೇ ಸರಿ ಅಮ್ಮಂಗೆ ಹೇಳಿದ್ದೀನಿ, ತಮ್ಮ ಕೂಡ ಬಾ ಅಕ್ಕ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ತಾಯಿದ್ದೀವಿ. ಒಂಥರ ಖುಷಿ ನೋಡಿ, ಇಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ, ಸಕ್ಕತ್ತಾಗಿತ್ತು. ನಮ್ಮ ಕಡೆ ಜಾಸ್ತಿ ಅಡಿಕೆ ಬೆಳೀತಾರೆ, ಹಾಗಾಗಿ ಅಡಿಕೆ ತೋಟಗಳೇ ಜಾಸ್ತಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನಗಂತೂ ತುಂಬ ಖುಷಿ, ನಮ್ಮ ಅಮ್ಮ ಮನೆಗೆ ಹೋಗಬೇಕು ಅಂದರೆ ಸಾಕು. ಎಲ್ರಿಗೂ ಇದೇ ರೀತಿ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಬಾರ ಮನೇಲಿ ಸ್ವೀಟ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಹಳ್ಳಿ ವಾತಾವರಣನೇ ಒಂಥರ ಚೆಂದ. ನಮ್ಮ ಪಾಪಗಂತೂ ತುಂಬ ಖುಷಿ, ಸುಮ್ಮನೆ ನೋಡ್ಕೊಂತ ಸೈಲೆಂಟಾಗಿ ಕೂತಿದ್ರು. ಹಾಗಾಗಿ ಖುಷಿ ಆಗ್ತಿತ್ತು ಒಂಥರ ಹೋಗೋದಕ್ಕೆ ಊರಿಗೆ ಅಂದ ತಕ್ಷಣವೇ. ಹಾಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದ್ರು ವ್ಲಾಗ್ ಇಷ್ಟ ಆಗ್ತಿದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಹೇಗೆ ಬರ್ತಿದೆ ವ್ಲಾಗ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಮತ್ತು ನಮ್ಮ ಮನೆ ರಿಲೇಷನ್ ಹಬ್ಬ ಕೂಡ ಇತ್ತು, ಅಲ್ಲಿ ಕೂಡ ಹೋಗ್ಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ವಿ. ಬೆಳಗ್ಗೆ 9 ಗಂಟೆಗೆಲ್ಲ ಊರು ಬಿಟ್ಟಿದ್ವಿ. ಮನೆಗೆ ರೀಚ್ ಆಗೋಕ್ಕೆ 9:45 ಆಯಿತು. ಇನ್ನೇನು ನಮ್ಮೂರು ಕೂಡ ಬಂತು ನೋಡಿ. ನಮ್ಮೂರು ಕೂಡ ನೋಡೋಕ್ಕೆ ಒಂಥರ ಖುಷಿ. ಎಷ್ಟೋ ದಿವಸದ ಮೇಲೆ ಬರ್ತಾಯಿದ್ರೆ ಅದು ಖುಷಿನೇ ಬೇರೆ ಇರುತ್ತೆ. ಮನೆಗೆ ಬಂದಾಗ ಆಲ್ರೆಡಿ 2 ತಿಂಗಳು ಮೇಲಾಯಿತು, ಅದಕ್ಕೆ ಖುಷಿ ಆಗ್ತಿತ್ತು ತುಂಬ. ಅಮ್ಮ ಏನು ಅಡುಗೆ ಮಾಡಿರ್ತಾರೋ ಅನ್ನೋದೇ ಸರ್ಪ್ರೈಸ್ ಆಗಿರುತ್ತೆ. ಏನೇನು ಮನೆಗೆ ಕೂಡ ಬಂದ್ವಿ ನೋಡಿ. ಅಮ್ಮ ಜಾಮೂನು ಕೂಡ ಮಾಡಿಟ್ಟಿದ್ರು ಆಲ್ರೆಡಿ. ನಾವು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಬೇಗನೆ ಎದ್ಬಿಟ್ಟು ಜಾಮೂನು ಕೂಡ ಎಲ್ಲ ಮಾಡಿದರು. ಅಲ್ಲಿ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೇನು ನಾವು ಕೂಡ ಹೊರಟ್ವಿ. ಸ್ವಲ್ಪ ಕೆಲಸ ಇದೆ ಅಂತೇಳಿ ಹಸ್ಬೆಂಡು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ನಾನು ಪಾಪು. ಅಲ್ಲಿ ನಮ್ಮ ಪಾಪು ನೋಡಿ ಗಾಡಿ ಕೀ ಕೊಡಮ್ಮ, ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಿದ್ರು. ಇದೇ ರೋಡೇ ನಮ್ಮ ಮನೆಗೆ ಹೋಗೋ ರೋಡು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಬಸ್ ಸ್ಟ್ಯಾಂಡು, ಅದು ಆಪೋಸಿಟ್ ನಮ್ಮ ಮನೆಗೆ ಹೋಗೋ ರೋಡು. ಒಂಥರ ಖುಷಿ ಅಲ್ವಾ, ಅಮ್ಮನ ಮನೆಗೆ ಹೋಗಬೇಕು ಅಂದ ತಕ್ಷಣವೇ ಅಷ್ಟು ಖುಷಿ ಇರುತ್ತೆ ಹೆಣ್ಮಕ್ಳೆಲ್ಲ. ಅಮ್ಮನ ಮನೆಯಿಂದ ಬಂದುಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಅಲ್ಲಿಂದ ಬರೋಷ್ಟೊಳಗೆ ಟೈಮ್ ಆಗಿಬಿಡ್ತು. ಸಂಜೆ 5:30 6 ಗಂಟೆ ಆಯಿತು. ಬಸ್ 7 ಗಂಟೆಗೆ ಲಾಸ್ಟ್ ಇದೆ ನಮ್ಮ ಹಸ್ಬೆಂಡ್ ಊರಿಂದ ಹೋಗೋಕ್ಕೆ. ಅದಕ್ಕೋಸ್ಕರ ಅಂತಲೇ ಬೇಗ ಅಲ್ಲಿಂದ ಬಂದುಬಿಟ್ವಿ. ಹಾಗಾಗಿ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಶಿವಮೊಗ್ಗ ಬಸ್ ಕೂಡ ಇತ್ತು 7 ಗಂಟೆದು. ಹಾಗಾಗಿ ಬೇಗನೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾನು ನೋಡಿ ಬಸ್ಸು ಮೂವ್ ಆಗ್ತಿದ್ರು, ನಮ್ಮ ಪಾಪು ನೋಡಿ ಇಳಿಯೋದು, ನಾನು ಅಪೋಸಿಟ್ ಸೀಟಲ್ಲಿ ಕೂತಿದ್ದೀನಿ ಅಂತ ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಇದೇ ರೀತಿ ಮಾಡ್ತಿದ್ರು ನೋಡಿ. ನಮ್ಮ ಶಿವಮೊಗ್ಗ ಕೂಡ ಬಂತು. ಸಿಟಿ ಮಾರ್ಕೆಟ್ ಇದು. ಒಂಥರ ಖುಷಿ, ಒಂಥರ ಬೇಜಾರು ಕೂಡ ಇದೆ. ಒಂದು 2 ದಿವಸ ಅಷ್ಟೇ ಜಾಸ್ತಿ. ಪ್ರತಿ ಸಾರಿ ಬಂದಾಗೂ ತುಂಬ ದಿವಸ ಇರ್ತಿದ್ದೆ, ಆದರೆ ಈ ಸರಿ 2 ದಿವಸ ಇರೋದಲ್ವ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಕೂಡ ಇದೆ. ಬೇಗ ಹೊರಟಿದ್ದೀನಲ್ವ ಅಂತ. ಮನೆಯಲ್ಲೂ ಅಷ್ಟೇ ಹಿಂಗೆ ಬರೋದಾದ್ರೆ ಯಾಕೆ ಬರೋಕ್ಕೆ ಹೋಗ್ತೀರಾ ಅಂತ ಇದ್ದರು. ಅಂದರೆ ಪ್ರತಿ ಸಾರಿ ಒಂದು 15 ದಿವಸ ಅಂತೂ ನಾನು ಇದ್ದೇ ಇರ್ತಿದ್ದೆ, ಆದರೆ ಈ ಸರಿ ಬೇಗನೆ ರಿಟರ್ನ್ ಬಂದುಬಿಟ್ಟಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಬೇಜಾರಾಗ್ತಿದೆ. ಅಮ್ಮನ ಮನೆಗೂ ಅಷ್ಟೇ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬಂದುಬಿಟ್ಟಿದ್ದೀನಲ್ವ, ಅದಕ್ಕೆ ಬೇಜಾರು. ಅಮ್ಮನೂ ಒಂದು 2 ದಿವಸ ಮಟ್ಟಿಗೆ ಅಂತ ಹೇಳಿದರು. ಈಗ ಹಸ್ಬೆಂಡ್ ಬೇರೆ ಡ್ಯೂಟಿ ಇದೆ ಅಲ್ವಾ, ಲೀವ್ ಇಲ್ಲ, ಮತ್ತು ತೇರಬ್ಬ ಇದೆ ಅವಾಗೆಲ್ಲ ಬರಬೇಕು, ಹಾಗಾಗಿ ಇನ್ನೇನು ಮಾಡೋದು ಅಂತ ಹೊರಟ್ವಿ. ಹಾಗೆ ಅಣ್ಣ ಕೂಡ ಮೀಟ್ ಆಗ್ತೀನಿ ಅಂದಿದ್ರು, ಹಾಗಾಗಿ ಅವರು ಕೂಡ ಬಂದು ವೆಯ್ಟ್ ಮಾಡ್ತಿದ್ದೀನಿ ಶಿವಮೊಗ್ಗದಲ್ಲಿ ಅಂತ. ಬೇಗನೆ ಬಂದ್ವಿ. ಆಲ್ರೆಡಿ ಅಣ್ಣ ಬಂದುಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ರು. ಸುಮಾರು ಹೊತ್ತು ನಾನು ಬೇಗನೆ ಬಂದಿದ್ದೀನಿ ಅಂತಲೂ ಹೇಳ್ತಾಯಿದ್ರು. ಅವ್ರಿಗೆ ಅಷ್ಟೊಂದು ವೀಡಿಯೋ ಮಾಡೋದು ಇಷ್ಟ ಆಗೋಲ್ಲ, ಹಾಗಾಗಿ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡೆ. ಶಿವಮೊಗ್ಗದಲ್ಲಿ ಏನೇನು ಇಲ್ಲಿಂದ ಏನಾದ್ರು ಮನೇಲಿ ಲೇಟ್ ಆಯ್ತಲ್ವ, ಹಾಗಾಗಿ ಏನು ಊಟ ಕೂಡ ಮಾಡ್ಕೊಂಬರ್ಲಿಲ್ವ, ಹಾಗಾಗಿ ಫುಡ್ ಕೋರ್ಟ್ಗೆ ಹೋದ್ರೆ ಆಗುತ್ತೆ. ಹೇಗಿದ್ರು ಅಣ್ಣ ಬಂದಿದ್ರಲ್ವ, ಅವ್ರಿಗೂ ಏನಾದರೂ ಕೊಡಿಸ್ದಂಗಾಗುತ್ತೆ ಅಂತೇಳಿ ಹಸ್ಬೆಂಡು ಫುಡ್ ಕೋರ್ಟ್ಗೆ ಹೋಗ್ರೋಣ ಬನ್ನಿ ಅಂತ ಕರ್ಕೊಂಡೋದ್ರು. ನಾನು ಸುಮಾರು ನನ್ನ ಕಾಲೇಜ್ ಡೇಸಲ್ಲಿ ಫುಡ್ ಕೋರ್ಟ್ಗೆ ಹೋಗಿದ್ದು ಬಿಟ್ಟರೆ ಇವಾಗೇ ಹೋಗ್ತಾ ಇರೋದು. ಈ ಥರ ಪ್ಲೇಸ್ಗೆ ಹೋದರೆ ಒಂದು ಮೆಮೊರಿ ಇರುತ್ತೆ. ತುಂಬ ದಿವಸದ ಮೇಲೆ ನಾನು ಫುಡ್ ಕೋರ್ಟ್ಗೆ ಹೋಗ್ತಾಯಿದ್ದೀನಿ. ನಾನು ಅರೌಂಡ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಹೋಗಿದ್ದು. ಆಲ್ರೆಡಿ ಒಂದು 8 to 9 ಇಯರ್ ಆಯಿತು ಫುಡ್ ಕೋರ್ಟೇ ಹೋಗಿರಲಿಲ್ಲ. ಯಾವ ರೀತಿ ಎಲ್ಲ ಬದಲಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಆದರೆ ಅಷ್ಟೊಂದು ಓಪನ್ ಇರಲಿಲ್ಲ ಅಂಗಡಿಗಳು ಕೂಡ. ಸರಿ ಹಸ್ಬೆಂಡು ನಿನಗೆ ಏನು ಇಷ್ಟ ಬೇಕೋ ಅದು ತೊಗೊಳಮ್ಮ ಅಂದರು. ಅಲ್ಲಿ ಫೇಮಸ್ ಪಡ್ಡು ಇದೆ,
ಹಾಗಾಗಿ ಪಡ್ಡು ತಿನ್ನೋಣ ಅಂಥೇಳಿ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ ಪಡ್ಡು, ನಂಗೆ ತುಂಬ ಇಷ್ಟ. ಹಾಗಾಗಿ ಪಡ್ಡು ಮತ್ತು ದೋಸೆ ಎರಡನ್ನೂ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ಅವರು ಮಾಡ್ತಾಯಿದ್ರು. ನಮ್ಮ ಪಾಪು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ, ವಾಟರ್ ಬಾಟಲ್ ಕೊಡಿಸಿದ್ರೆ ಅದು ತೊಗೊಳ್ಳೋದು, ಕುಡಿಯೋದು, ಅದನ್ನು ಮತ್ತೆ ಬಿಸಾಕ್ಬಿಡೋದು, ಅದೇ ರೀತಿ ಮಾಡ್ತಾಯಿದ್ರು ಕೀಟ್ಲೆನ. ಒಂದು ಕೂಡ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ನೋಡೋಷ್ಟೊತ್ತಿಗೆ ಹೊಟ್ಟೆ ತುಂಬೋಯ್ತು ನನಗೆ. ನಾನು ಪಡ್ಡು ಆರ್ಡ್ರ್ ಮಾಡಿದೆ ಫಸ್ಟು, ಆಮೇಲೆ ದೋಸೆ ಆರ್ಡ್ರ್ ಮಾಡಿದ್ರು ನನ್ನ ಹಸ್ಬೆಂಡು. ಈ ಕಡೆ ಟ್ರಾವೆಲ್ ಮಾಡೋದಲ್ವ, ರೈಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ಪೆಷಲಾಗಿರಲಿ, ಅಪರೂಪಕ್ಕೆ ಬಂದಿದೆಯಲ್ವ, ನನಗೆ ಏನು ಇಷ್ಟ ಅದನ್ನೇ ತಿನ್ನೋದು. ನೋಡಿ ಎಷ್ಟು ದೊಡ್ಡದಿದೆ ದೋಸೆ, ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ದೋಸೆಗಿಂತ ಪಡ್ಡು ಮಾತ್ರ ತುಂಬ ಇಷ್ಟ ಆಯಿತು. ಇನ್ನೇನು ತಿಂದುಬಿಟ್ಟು ಅಣ್ಣ ಕೂಡ ಊರಿಗೆ ಹೊರಟರು. ಇನ್ನೇನು ನಾವು ಕೂಡ ಬೆಂಗ್ಳೂರಿಗೆ ಹೊರಟ್ವಿ. ಏನೋ ಫೆಸ್ಟಿವಲ್ ಕೂಡ ಇತ್ತು ಶಿವಮೊಗ್ಗದಲ್ಲಿ. ಹಾಗೆ ಇನ್ನೇನು ಬೆಂಗ್ಳೂರು ಕೂಡ ರೀಚ್ ಆದ್ವಿ. ಮತ್ತು ಮಾರ್ನಿಂಗ್ ನಮ್ಮ ರೂಟೀನ್ ಕೂಡ ಸ್ಟಾರ್ಟ್ ಆಯಿತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದ ನಂತರ ನಮಗೆ ಅಂತ ಟೀ ಕಾಸ್ಕೊಂಡ್ವಿ. ಅದೇನೋ ಟೀ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ನಿದ್ದೆ ಕೂಡ ಅಷ್ಟೊಂದು ಅಂತ ಟೀ ಕಾಸ್ಕೊಂಡು ಪಾಪು ಕೂಡ ಹಾಲು ರೆಡಿ ಮಾಡಿಟ್ಟಿದ್ದೆ. ಕುಡ್ಸೋಣ ಅಂತ ಪಾಪು ಕೂಡ ಹಾಲು ರೆಡಿ ಮಾಡಿಟ್ಟು ಟೀ ಕುಡಿದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸಮಾಧಾನ ಆಯಿತು. ಬಂದ ತಕ್ಷಣ ನಿದ್ದೆ ಮಾಡಬೇಕು, ಆವಾಗ ಸಮಾಧಾನ ಅನ್ಸುತ್ತೆ. ನನಗಂತೂ ನಿಜವಾಗ್ಲೂ ಟ್ರಾವೆಲ್ ಎಲ್ಲಾದರೂ ಮಾಡಿದರೆ ಫಸ್ಟ್ ಬಂದು ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ಇನ್ನು ಬೇಗ ಆಗುವಂಥ ಟಿಫನ್ ಮಾಡೋಣ ಅಂಥೇಳಿ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಉಪ್ಪಿಟ್ಟು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನೀರು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಾರ್ಮಲಾಗಿ ಮಾಡೋದು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ತೀನಿ ಅಷ್ಟೇ, ಚೆನ್ನಾಗಿರುತ್ತೆ ಆ ಉಪ್ಪಿಟ್ಟು. ಹಾಗಾಗಿ ರವೆ ಎಲ್ಲ ಕೇರ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತೀನಿ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. 2 ದಿವಸ ಹೋಗಿರೋದು ಹಬ್ಬಕ್ಕೆ ಅಂತ ಮನೆ ಫುಲ್ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಆದರೂ ಸಿಂಪಲ್ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಇನ್ನೇನು ರವೆ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಪಾಪು ನೋಡಿ ಅಮ್ಮ ಎತ್ಕೊ ನಾನು ನೋಡ್ತೀನಿ ಅಂತ ಹಠ ಮಾಡ್ತಾಯಿದ್ರು. ತುಂಬ ಬ್ಯಾಕ್ಗ್ರೌಂಡು ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೇನು ಉಪ್ಪಿಟ್ಟು ಕೂಡ ಎಲ್ಲ ತರಕಾರಿಲ್ಲ ಎತ್ಕೊಂಡು ರೆಡಿ ಮಾಡಿಕೊಂಡೆ. ಸಿಂಪಲಾಗಿ ಕೂಡ ಬೇಗ ಕೂಡ ಆಗುತ್ತೆ ಈ ಉಪ್ಪಿಟ್ಟು, ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಬೋದು. ನಮ್ಮ ಪಾಪುನ ಮಲಗಿಸೋಣ ಅಂಥೇಳಿ ಮಲಗ್ಸೋಕ್ಕೆ ಅಂತ ಬಿಟ್ಟು ಬಂದರೆ ಮತ್ತೆ ಬಂದು ಅಮ್ಮ ನೀನು ಎತ್ಕೊಂಡು ಅಡುಗೆ ಮಾಡು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸರಿ ಇನ್ನೇನು ಮಾಡೋದು, ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡ್ಕೊಳ್ತಿದ್ದೆ. ಮಿಕ್ಕಿದ ಪಾಪುನ ಆಟಾಡ್ಸೋಕ್ಕೆ ಅಂತಲೇ ಹೋಗಿದ್ದೆ. ಇನ್ನು ರವೆ ಹುರ್ಕೊಳಕ್ಕೆ ಅಂತ ಸ್ವಲ್ಪ ಪ್ರಮಾಣ ಅಷ್ಟೇ ಮಾಡ್ಕೊಳ್ತಿದ್ದೀನಿ. ಒಂದು ಹೊತ್ತಿಗೆ ಮಾತ್ರ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಟಿಫನ್ಗೆ ಅಂತೇಳಿ ಉಪ್ಪಿಟ್ಟನ್ನ. ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಷ್ಟು ಇಷ್ಟಪಟ್ಟು ತಿನ್ನೋಲ್ವಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ. ಇದಕ್ಕೆ ಮೇಲೆ ಕೊಬ್ಬರಿ ಎಲ್ಲ ತುರ್ದು ಹಾಕಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಕೂಡ, ಹಾಗಾಗಿ ನೀರು ಉಪ್ಪಿಟ್ಟನ್ನೇ ಮಾಡ್ಕೊಳ್ತಿದ್ದೀನಿ. ವೆಜಿಟೇಬಲ್ ಉಪ್ಪಿಟ್ಟು ಕೂಡ ಅಷ್ಟೇ ತಿಂತಾರೆ, ಆದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋಲ್ಲ. ಆದರೆ ಈ ಥರ ನೀರು ಉಪ್ಪಿಟ್ಟು ಅಥವಾ ಸ್ವಲ್ಪ ಅವರೆಕಾಳು ಉಪ್ಪಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನೇ ಮಾಡೋಣ, ಹೇಗಿದ್ರೂ ಬೇಗ ಕೂಡ ಆಗುತ್ತೆ, ಬೇಕಾದ್ರೆ ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂತೇಳಿ ಇದನ್ನೇ ಮಾಡ್ಕೊಳ್ಳೋಣ ಅಂತ ರವೆ ಎಲ್ಲ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಮಾಡ್ಕೊಳ್ಳೋದಂತೂ. ಚೆನ್ನಾಗಿ ರವೆನ ರೋಸ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 3 ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದರೆ ಒಳ್ಳೆಯದು ಅನಿಸುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಬಿಟ್ಟು ಮಾಡ್ತೀನಿ ಇದನ್ನು. ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ ಬೇಕಾದ್ರೆ ಆಪ್ಷನ್ನು, ಹಾಕದೆ ಹಾಗೆ ಕೂಡ ಮಾಡ್ಕೊಬೋದು. ನಾನು ಕಡಲೆಬೇಳೆ ಹಾಕ್ಕೊಂಡೇ ಮಾಡ್ಕೊಳ್ತೀನಿ ಇದನ್ನು, ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಹಾಕ್ಕೊಳ್ತೀನಿ. ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ನಿಮಗೆ ಆಪ್ಷನ್ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಊರಿಗೆಲ್ಲ ಹೋಗಿ ಬಂದಲ್ವ, ಆ ಸಾಮಾನೆಲ್ಲ ತೊಗೊಂಬಂದಿರೋದನ್ನೆಲ್ಲ ತೆಗಿಬೇಕು. ಅಷ್ಟೊಂದೇನು ರೇಷನ್ ಏನು ತೊಗೊಂಬಂದಿಲ್ಲ, ಜಾಸ್ತಿ ಅಂದರೆ ಬಟ್ಟೆ ಒಯ್ದಿದ್ದೆ. ಹಾಗಾಗಿ ಬಟ್ಟೆ ಅವನ್ನೆಲ್ಲ ಇನ್ನೂ ವಾಶ್ ಮಾಡೋಕ್ಕೆ ಹಾಕಬೇಕು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ಬೇಕು ಪಾಪು ಬಟ್ಟೆ ಎಲ್ಲ, ಹಾಗಾಗಿ ಬೇಗ ಕೂಡ ಆಗುತ್ತೆ ಅಂಥೇಳಿ ಇದೇ ತಿಂಡಿ ಮಾಡ್ಕೊಂಡು ಮುಗಿಸಿ ಇನ್ನೇ ನೆಲ ಎಲ್ಲ ಒರೆಸ್ಬೇಕಾಗಿತ್ತಲ್ವ, ಹಾಗಾಗಿ ನೆಲ ಒರೆಸ್ಕೊಳ್ಳೋಣ ಅಂದರೆ ಪಾಪು ನೋಡಿ ಹಾಲು ಕುಡಿಲಿ ಅಂತ ಕೊಟ್ಟರೆ ಶೂ ಹಾಕ್ಕೊಂಡು ಅಡ್ಡಾಡ್ತಿದ್ರೆ ಹಾಲು ಕುಡಿಯೋ ಅಂದರೆ ಹಾಲು ಕುಡಿತಿಲ್ಲ. ನೆಲ ಕೂಡ ಒರೆಸ್ಕೊಬೇಕು, ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಕೂಡ ಇದೆ, ವಾರ್ಡ್ರೋಬ್ ಕೂಡ ಕ್ಲೀನ್ ಮಾಡ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಕೆಲಸ ಮುಗಿಸ್ಕೊಳ್ತಾನೆ ಇದ್ದೀನಿ. ಆದರೆ ನಮ್ಮ ಪಾಪು ಎತ್ಕೊಂಡು ಅವ್ನು ಕೂರಿಸ್ಕೊಂಡೆ ಅಡುಗೆ ಮಾಡೋ ನೀನು ಅಂತ ಹಠ. ತಿಂಡಿ ಕೂಡ ರೆಡಿ ಆಯಿತು. ನಾವು ಕೂಡ ಅಷ್ಟೇ ತಿಂಡಿ ಎಲ್ಲ ಮುಗಿಸಿ ಪಾಪುನ ಆಟಾಡಲಿ ಅಂತೇಳಿ ಬಿಟ್ಬಿಟ್ಟು ಬಂದುಬಿಟ್ಟೆ. ಯಾಕೆಂದರೆ ಅವ್ರೇನಾದರೂ ಇಲ್ಲೇ ಇದ್ದರೆ ನನಗೆ ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಇನ್ನೇನು ಉಪ್ಪಿಟ್ಟು ಕೂಡ ರೆಡಿ ಆಗ್ತಿದೆ. ನಮ್ಮ ಪಾಪಗೆ ಆಲ್ರೆಡಿ ಹೊಟ್ಟೆ ಹಸ್ತಿದೆ, ಹಾಗಾಗಿ ಅವ್ರು ಸ್ವಲ್ಪ ಹಠ ಮಾಡ್ತಿದ್ರು. ಊಟ ಎಲ್ಲ ಮಾಡಿದರೆ ಅಷ್ಟೊಂದು ಹಠ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಹಠ ಮಾಡ್ತಿದ್ರೆ. ಇನ್ನೇನು ಉಪ್ಪಿಟ್ಟು ಕೂಡ ರೆಡಿ ಆಯಿತು, ಅದನ್ನು ಕೂಡ ತಿನ್ನಿಸ್ಬೇಕು.
ಹಾಗೆ ಇದ್ದೇ ಇದೆ ಅಲ್ವಾ, ಅವರ ಕೆಲಸ ಎಲ್ಲ ಮಾಡಬೇಕು. ಎಲ್ಲ ಬುಕ್ಸ್ ಎಲ್ಲ ಹರಡ್ಬಿಟ್ಟಿದ್ರು, ಅದನ್ನು ಕೂಡ ತೆಗೆದು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸೋಣ ಅಂತ ರೆಡಿ ಮಾಡ್ಕೊಳ್ತೀರ. ನೋಡಿ ನಮ್ಮ ಪಾಪು, ಅಮ್ಮ ನೀನು ನನ್ನ ಸೈಕಲ್ ಮುಟ್ಬೇಡ, ನಾನು ಆಟಾಡಬೇಕು ಅಂತಿದ್ರು. ಸರಿ ಒಂದಲ್ಲಿ ಕೂತ್ಕೊಂಡು ಆಟಾಡು ಅಂದರೆ ಅದಕ್ಕೂ ರೆಡಿ ಇಲ್ಲ. ಇಲ್ಲ ನಾನು ಆಟಾಡ್ಕೊಂತ ಓಡಾಡ್ಕೊಳ್ತಾನೆ ಆಟಾಡ್ತೀನಿ, ಇಲ್ಲೆಲ್ಲ ನೆಲ ಒರೆಸ್ಬೇಡ ಅಂತೆಲ್ಲ ಹಠ ಮಾಡ್ತಾಯಿದ್ರು. ಹಾಗೆ ನಾನು ನೆಲ ಒರೆಸ್ತಾ ಇದ್ರೆ ಅಲ್ಲಿಂದನೇ ಕೂಗ್ತಾ ಇದ್ದೇನೆ, ಅಮ್ಮ ನಾನು ಹೊರಗಡೆ ಬರ್ತೀನಿ ಅಂತೇಳಿ. ಸ್ವಲ್ಪ ವುಡನ್ ಶೀಟ್ ತೆಗೆದ್ರೆ ಸಾಕು, ನಾನು ಹೊರಗೆ ಬರ್ತೀನಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಪಾಪು. ಹಾಗೆ ಪುಟ್ಟದಾಗ ಇಷ್ಟು ಸಾಧನ ಬೇಗ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ನಮ್ಮ ಪಾಪ ಏನು ಮಾಡ್ತಾರೆ ಗೊತ್ತಾ, ಹೊರಗಡೆ ಬಂದುಬಿಟ್ಟು ಮೆಟ್ಲು ಮೇಲೆ ಕೂರೋದು, ಅದ್ರ ಬೇರೆ ಮೆಟ್ಲು ಬೇರೆ ನಿಯರ್ ಇದೆ, ಹಾಗಾಗಿ ಮೆಟ್ಲು ಮೇಲೆಲ್ಲ ಕುತ್ಕೊಳ್ಳೋದು ಆ ರೀತಿ ಮಾಡ್ತಾರೆ. ಅದಕ್ಕೋಸ್ಕರನೇ ಅಂತಲೇ ಎನಿ ಟೈಮ್ ವುಡನ್ ಶೀಟ್ ಹಾಕೇ ಇರ್ತೀನಿ, ಅದನ್ನು ತೆಗಿಯೋದಕ್ಕೆ ಹೋಗೋದಿಲ್ಲ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಾದ್ಮೇಲೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ವೆರೈಟಿಯಾಗಿ ಕೂಡ ಇದು ಜ್ಯೂಸ್ ಮಾಡ್ಕೊಬೋದು. ಇದಕ್ಕೆ ಮಿಲ್ಕ್ ಶೇಕ್ ರೀತಿ ಕೂಡ ಮನೆಯಲ್ಲೇ ಮಾಡ್ಕೊಬೋದು. ಆದರೆ ನಾನು ಇಷ್ಟೊಂದು ಟೈಮಿಲ್ಲ, ಸಿಂಪಲಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಫಸ್ಟಾಗಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದರೊಳಗಡೆ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ, ಹಾಗಾಗಿ ಇದರೊಳಗೆ ಕಟ್ ಮಾಡಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಅಂತ. ನೋಡಿ ನಮ್ಮ ಪಾಪು ಯಾವ ರೀತಿ ಮಾಡ್ತಿದ್ದಾನಲ್ಲಿ, ಅದು ಶೆಲ್ಫೆಲ್ಲ ಇಟ್ಕೊಂಡು ನೇತಾಡ್ತಿದ್ದೆ. ಅಮ್ಮ ನಾನು ಕೊಡು, ಹಾಗೆ ತಿಂತೀನಿ ಹಣ್ಣು, ನಂಗೆ ಜ್ಯೂಸ್ ಏನು ಬೇಡ ಅಂತಿದ್ರು. ಪಾಪ ಇದನ್ನು ಜ್ಯೂಸ್ ಕುಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು. ಸರಿ ಆಯಿತು ಅಂತೇಳಿ ಇಷ್ಟು ಬೇಗನೆ ಜ್ಯೂಸ್ ಮಾಡಿಕೊಡ್ತಿದ್ದೆ. ಹೇಳಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ನಿಲ್ಲಿಸೋದಿಲ್ಲ, ಅಷ್ಟು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಹಣ್ಣು ಬೇಕು ಅಂದರೆ ಬೇಕೇ ಬೇಕು. ಅವ್ರಿಗೂ ತಿನ್ನಿಸ್ಕೊಂತ ಒಂದೊಂದು ಸ್ಪೂನ್ ತಿನ್ನಿಸ್ಕೊಂತ ಹಣ್ಣೇ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಫುಲ್ಲಾಗಿ ಹಣ್ಣು ಸ್ಪೂನಲ್ಲಿ ತಕ್ಕೊಂಡಿದ್ದೀನಿ. ಈಗ ಜ್ಯೂಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ. ಪಲ್ಪ್ಸ್ ರೀತಿ ಇದೆಲ್ಲ ಅದನ್ನೇ ಹಾಕ್ಕೊಳ್ತೀನಿ ನಾನು, ಮತ್ತು ನೀರೆಲ್ಲ ಎಕ್ಸ್ಟ್ರಾ ಹಾಕೋದಿಲ್ಲ. ಇದೇ ಪಲ್ಪ್ಸ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಂಡು ಅದಕ್ಕೆ ಯಾವ್ಯಾವ ರೀತಿ ಡ್ರೈ ಫ್ರೂಟ್ಸ್ ಮನೇಲಿದೆಯೋ ಅದನ್ನೆಲ್ಲನೂ ಕೂಡ ಹಾಕ್ತೀನಿ. ನಿಮ್ಮ ಮನೆಗೆ ಯಾವ್ದು ರೀತಿ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಹಾಕ್ಕೊಬೋದು. ಬೇಕಾದ್ರೆ ವಾಲ್ನಟ್ಸ್ ಕೂಡ ಯೂಸ್ ಮಾಡ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮೂರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಸಕ್ಕರೆ ಹಾಕ್ಕೊಬೋದು ಅಥವಾ ಬೆಲ್ಲ ಕೂಡ ಹಾಕ್ಕೊಬೋದು. ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಬೇಕಾದರೆ ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಕೂಡ ಮಾಡ್ಕೊಬೋದು. ಒಂದು ಕಡೆ ಕರ್ಬೂಜ ಜ್ಯೂಸ್ ರೆಡಿ ಮಾಡಾಯ್ತಲ್ವ, ಅದನ್ನು ತೆಗೆದಿಟ್ಕೊಂಡು ಇದಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ, ಅದು ಅವ್ರಿಗೆ ಅಷ್ಟೇ. ನನಗೆ ಸಪ್ರೇಟ್, ಅವ್ರಿಗೆ ಸಪ್ರೇಟ್. ನಂಗೆ ಅಷ್ಟು ಇಷ್ಟಪಡೋಲ್ಲ ಕರ್ಬೂಜ ಜ್ಯೂಸ, ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಹಾಗಾಗಿ ನೋಡಿ ಈ ರೀತಿ ಆ ಹಣ್ಣಿಂದರಲ್ಲೇ ಕೊಟ್ಟರೆ ಒಂಥರ ಖುಷಿಯಾಗುತ್ತೆ, ಇಷ್ಟಪಟ್ಟು ಕೂಡ ಕುಡಿತಾರೆ, ಚೆನ್ನಾಗಿರುತ್ತೆ ವೆರೈಟಿಯಾಗಿ ಅಂತ. ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀರಿ ಇದಕ್ಕೆ. ಪಾಪುಗೂ ಅಷ್ಟೇ ಈ ಥರ ಸ್ಟ್ರಾ ಹಾಕಿ ಕೊಡ್ತೀನಿ, ಚೆನ್ನಾಗಿ ಕೂಡ ಇರುತ್ತೆ. ಪಾಪು ಕುಡಿತಾರೆ, ಸ್ಟ್ರಾಲೆಲ್ಲ ಕುಡ್ದು ಅಭ್ಯಾಸ ಆಗಿದೆ ಅಲ್ವಾ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಬಂದಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ಕೇಳ್ತಿದ್ದೆ ಯಾವ ರೀತಿ ಇದೆ ಅಂತೇಳಿ. ಟೇಸ್ಟ್ ನೋಡಿ. ಪಪ್ಪ ಕೊಟ್ಟೆ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮ ಪಾಪು, ನನಗೆ ಕೊಡಲಿಲ್ಲ ಅಂತೇಳಿ. ಹೇಗಿದೆ? ಚೆನ್ನಾಗಿದೆ. ಪೂಜೆ ಕೂಡ ಮುಗಿಸ್ಕೊಂಡೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.